ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತಹ ಒಂದು ಯು ಎಸ್ ಬೇಸ್ಡ್ ಕಂಪನಿದು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಮನೆಯಿಂದಲೇ ಮಾಡುವಂತಹ ಬೇರೆ ದೇಶದ್ದು ಕಂಪನಿ ಬಗ್ಗೆ ಏನಾದರೂ ಜಾಬ್ ಇದ್ರೆ ತಿಳಿಸಿ ಅಂತ. ಸೊ ಇದು ಬಂದ್ಬಿಟ್ಟು ಅವರಿಗೆ. ಸೊ ಕಂಪನಿ ಹೆಸರು ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ. ನಾನು ಲಾಸ್ಟ್ ಇಯರ್ ಕೂಡ ವಿಡಿಯೋ ಮಾಡಿದ್ದೆ. ಒಂದು 2 ಜನ ಏನೋ ಸೆಲೆಕ್ಟ್ ಆಗಿದ್ರು ಈ ಕಂಪನಿಗೆ. ತುಂಬ ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. 66,000 ತನಕ ಸಂಬಳ ಇಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ತಿಂಗಳಿಗೆ. ಆಯ್ತಾ, ಮನೆಯಿಂದಲೇ ಮಾಡುವಂಥ ಕೆಲಸ. ಓಕೆ, ಲೈಕ್ ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ಡ್ ಇಬ್ಬರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆ, ಸೊ ಹೇಗೆ ಅಪ್ಲೈ ಮಾಡೋದು, ಏನು ಪ್ರೊಸೀಜರ್ ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋದು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾ, ಅದಕ್ಕೆ ಒತ್ತಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ, ಮತ್ತು ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೊರಟಿರೋ ಕಂಪನಿ ಹೆಸರು ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ. ಸೊ ತುಂಬ ಜನ ಈ ಕಂಪನಿ ಹೆಸರು ಕೇಳಿರ್ಬೋದು, ಮುಂಚೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಸೊ ಫಸ್ಟಿಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಯು ಎಸ್ ಬೇಸ್ಡ್ ಕಂಪನಿ. ಆಯಿತಾ, ಮತ್ತು ಥ್ರೂ ಔಟ್ ದ ಇಂಟರ್ವ್ಯೂ ಪ್ರೊಸೆಸ್ ನಿಮ್ಮ ಹತ್ರ ಅವರು ಯಾವುದೇ ಥರದ ಹಣ ಕೇಳಲ್ಲ ಇಲ್ಲಿ. ಓಕೆ, ತುಂಬ ಚಂದ ಸಂಬಳ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಫ್ರೆಶರ್ಸ್ಗೆ ಮತ್ತು ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಬ್ರಿಗೂ ಕೂಡ ಕೆಲಸ ಬಿಟ್ಟಿದ್ದಾರೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನೀವು ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದ್ರೆ ನಿಮಗೂ ಇದೆ. ಇಲ್ಲ ಫ್ರೆಶರ್ಸ್ ನೀವು, ನಿಮ್ಗೆ ಏನಾದರೂ ಕೆಲಸ ಬೇಕು ಮನೆಯಲ್ಲೇ ಮಾಡುವಂಥದ್ದು ಅಂತ ಹೇಳಿದ್ರೆ ನಿಮಗೆ ಕೂಡ ಇದೆ. ಸ್ಯಾಲ್ರಿ ಅಂತೂ ತುಂಬಾ ಚೆನ್ನಾಗಿದೆ. ಆಯಿತಾ, ಸೊ ಏನು ಕೆಲಸ ಎಲ್ಲವನ್ನ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದ್ಸಲ ಇದು ವೆಬ್ಸೈಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫೇಸ್ಬುಕ್, ಗ್ಲಾಸ್ ಡೋರ್, ಗೂಗಲ್ ಎಲ್ಲ ಕಡೆ ರಿವ್ಯೂ ಅಂತೂ ಚೆನ್ನಾಗಿದೆ. ಎಲ್ಲ 5 ಸ್ಟಾರೇ ಇದೆ ಆಲ್ಮೋಸ್ಟ್ ರಿವ್ಯೂ. ನೀವೇ ನೋಡ್ತಾ ಇದ್ದೀರಾ. ಇದು ಇವರದ್ದು ಕಂಪನಿ 3 ಕಡೆಯಲ್ಲಿದೆ. ಒಂದು ಹೈದರಾಬಾದ್, ಒಂದು ನ್ಯೂಯಾರ್ಕ್ ಅಲ್ಲಿ, ಮತ್ತೆ ಒಂದು ಇಲ್ಲಿ. ಸೊ 3 ಕಂಪನಿ ಇದೆ. ಬಟ್ ನೀವು ಹೋಗಿ ಮಾಡುವಂಥದ್ದು ಕೆಲಸ ಅಲ್ಲ, ಮನೆಯಿಂದಲೇ ಮಾಡುವಂಥದ್ದು ಕೆಲಸದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಇವತ್ತು. ಸೊ ಗ್ಲಾಸ್ ಡೋರ್ ಮತ್ತು ಫೇಸ್ಬುಕ್ ಅಲ್ಲಿ ರೇಟಿಂಗ್ ಕೂಡ ಚೆನ್ನಾಗಿದೆ. ಅವರು ಎಂಪ್ಲಾಯಿಲಿ ಖುಷಿಯಾಗಿ ಇದ್ದಾರೆ. ಸೊ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಬ್ರೌಸ್ ಓಪನ್ ಜಾಬ್ಸ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡುವಂಥದ್ದು. ಸ್ವಲ್ಪ ಟೈಮ್ ತಗೋತಿದೆ ಗೈಸ್, ನನಗೆ ಟೈಮ್ ನನ್ನ ಇಂಟರ್ನೆಟ್ ಫಾಸ್ಟ್ ಇದೆ ಆದರೂ ಕೂಡ ಟೈಮ್ ತಗೋತಾ ಇದೆ. ಸೊ ನಿಮಗೆ ಜಾಸ್ತಿ ಟೈಮ್ ತಗೋಬೋದು ಅಂತ ಅನ್ಕೊಂತೀನಿ ಸ್ಲೋ ಇದ್ರೆ. ಫ್ರೆಶ್ ಪ್ರಿಂಟ್ಸ್. ಸೊ ಇಲ್ಲಿ ನಿಮಗೆ 35ಕ್ಕಿಂತ ಜಾಸ್ತಿ ಕೆಲಸ ಇದೆ. ಓಕೆ, ಇವಾಗ ನೀವು ಇಂಡಿಯಾದಲ್ಲಿ ಇಲ್ಲ, ಬೇರೆ ದೇಶದಲ್ಲಿ ಇದ್ರೆ ನಿಮಗೆ ಕೂಡ ಇಲ್ಲಿ ಕೆಲಸ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಮಗೆ ಬೇಕಾದ ಜಾಬಿಗೆ ಅಪ್ಲೈ ಮಾಡ್ಬೋದು. ಇವಾಗ ನಾನು ಅಪ್ಲೈ ಮಾಡಲಿಕ್ಕೆ ಹೊರಟಿರೋದು ಬಂದ್ಬಿಟ್ಟು ಇಂಡಿಯಾದಿಂದ ಇರೋರಿಗೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆಫೀಸ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಆಯ್ತಾ, ಸೊ ನನಗೆ ಓನ್ಲಿ ಇಂಡಿಯಾದ ಜಾಬ್ ಅಷ್ಟೇ ಕಾಣಲಿಕ್ಕೆ ಸಿಗ್ತದೆ. ನಾನು ಇವಾಗ ಎಲ್ಲರೂ ಅಪ್ಲೈ ಮಾಡುವಂತಹ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನಿಮಗೆ ಸ್ಯಾಲ್ರಿ, ಒಳ್ಳೆ ಸ್ಯಾಲ್ರಿ ಬೇಕಂತಂದ್ರೆ ಬೇರೆದಕ್ಕೆ ಅಪ್ಲೈ ಮಾಡ್ಬೋದು. ಇವಾಗ ಗ್ರೋತ್ ಸ್ಪೆಷಲಿಸ್ಟ್, ಸೇಲ್ಸ್ ಅಂತೆ, ಮತ್ತು ಡಿಫ್ರೆಂಟ್ ಇದೆ ನೋಡಿ. ಮರ್ಚೆಂಟೈಸರ್ ಅಂತೆ, ಆಪರೇಷನ್ ಮ್ಯಾನೇಜರ್ ಅಂತೆ. ಸೊ ಇದಕ್ಕೆ ನೋಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು ಈ ಎಲ್ಲ ಕೆಲಸಕ್ಕೆ. ನೋಡಿ ಇಲ್ಲಿ ಎಷ್ಟಿದೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಅವರು, 5 ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಆಯ್ತಾ, ನಿಮ್ಗೆ ಈ ತರ ಕೆಲಸ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಸ್ಯಾಲರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, 15,000 USD. 15,000 USD, 1-2 ರೂಪಾಯಿ ಅಲ್ಲ, 15,000. 15,000 USD ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. 15,000 ಅಂತ ಹೇಳಿದ್ರೆ ಇಂಟು ಎಷ್ಟು ಮಾಡ್ಬೇಕು ನಾವು, 95 ಮಾಡ್ಬೇಕು ಅಂತ ಹೇಳಿದ್ರೆ 14 ಲಕ್ಷ. 14,25,000. ಯಪ್ಪ, ಸಿಕ್ಕಾಪಟ್ಟೆ ಅರ್ನಿಂಗ್ ಇದೆ ಇಲ್ಲಿ. ಸೊ ಲಕ್ಷದಲ್ಲೇ ನಿಮಗೆ ಸಂಬಳ ಸಿಗ್ತದೆ ಇದರಲ್ಲಿ. ಆಯ್ತಾ, ಇದು ಎಕ್ಸ್ಪೀರಿಯನ್ಸ್ ಬೇಕು. ಓಕೆ, ಸೊ ಇದು ಎಲ್ರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ಸೊ ನಾನು ಇವಾಗ ಎಲ್ರಿಗೆ ಅಪ್ಲೈ ಮಾಡುವಂತಹ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಅದು ಲಾಸ್ಟ್ ಇದು. ಆಯ್ತಾ, ಸೇಲ್ಸ್ ಸ್ಪೆಷಲಿಸ್ಟ್ ಅಂತ ಇದೆಯಲ್ಲ, ಇದಕ್ಕೆ ನೀವು ಅಪ್ಲೈ ಮಾಡುವಂಥದ್ದು. ಎಲ್ಲರೂ ಅಪ್ಲೈ ಮಾಡ್ಬೋದು, ಲೈಕ್ ಫ್ರೆಶರ್ಸ್ ಎಲ್ಲರೂ ಅಪ್ಲೈ ಮಾಡ್ಬೋದು ಇದಕ್ಕೆ. ಓಕೆ, ಸೊ ಸೇಲ್ಸ್ ಸ್ಪೆಷಲಿಸ್ಟ್ ಇಂಡಿಯಾದಿಂದ ಬಿಲಾಂಗ್ ಆಗಿರಬೇಕು, ಮನೆಯಿಂದಲೇ ಮಾಡುವಂಥ ಕೆಲಸ. ಓಕೆ, ಡ್ರೈವ್ ಸೇಲ್ಸ್ ಫಾರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಸ್ಟಾರ್ಟ್ಅಪ್ ಇನ್ US. ನಾನು ಹೇಳ್ದಂಗೆ ಇದು US ಬೇಸ್ಡ್ ಕಂಪನಿ. ಸೊ ಅಲ್ಲಿ ನೀವು ಮನೆಯಿಂದಲೇ ಮಾಡುವಂಥ ಕೆಲಸ ಇದು.
ಓಕೆ. ಕಂಪನಿ ಹೆಸರು ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ ಆಲ್ರೆಡಿ ಹೇಳಿದ್ದೇನೆ ನಾನು. ಸೊ ಅದ್ರ ಎಲ್ಲ ಬಗ್ಗೆ ಮಾಹಿತಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಆಯ್ತಾ. ಬೇಕಾದ್ರೆ ಇದು ಓದಿ. ಇವಾಗ ನಿಮ್ಗೆ ಇದು ಬೇಕಾಗಿಲ್ಲ, ಇದು ಯಾವಾಗ ಬೇಕಾಗ್ತದೆ ಅಂತ ಹೇಳಿದ್ರೆ ಅವರ ಕಂಪನಿ ಬಗ್ಗೆ ಮಾಹಿತಿ ನೀವು ಇವಾಗ ಅಪ್ಲೈ ಮಾಡ್ತೀರಾ, ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ, ನಿಮ್ಗೆ ಮೇಲ್ ಬರ್ತದೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ. ನೆಕ್ಸ್ಟ್ ನಿಮ್ಗೆ ಲೈಕ್ ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ 1-to-1 ಅವರು HR ಕಾಲ್ ಮಾಡಿ ಮಾತಾಡುವಂಥದ್ದು ಇರ್ಬೋದು. ಆವಾಗ ನಿಮ್ಗೆ ಅದು ಬೇಕಾಗ್ತದೆ, ಇವಾಗ ಬೇಕಾಗಿರಲ್ಲ. ಓಕೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಫ್ರೆಶ್ ಪ್ರಿಂಟ್ಸ್ ಬಗ್ಗೆ. ಓಕೆ. ಅವ್ರು ಬೇಸಿಕ್ಲಿ ಟೀ ಶರ್ಟ್ ಒಂದು ಸೇಲ್ ಮಾಡುವಂಥದ್ದು ಒಂದು ಕಂಪನಿ, ಅದು ಸ್ಟಾರ್ಟ್ಅಪ್ ಇತ್ತು, ಇವಾಗ ತುಂಬಾ ಚೆನ್ನಾಗಿ ಬೆಳ್ತಾ ಇದೆ ಅದು US ಅಲ್ಲಿ. ಓಕೆ. ಸೊ ನಿಮ್ಮ ರೋಲ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಆಸ್ ಅನ್ ಇನ್ಸೈಡ್ ಸೇಲ್ ಅಸೋಸಿಯೇಟ್ ಯು ವಿಲ್ ಕ್ಲೋಸ್ ಇನ್ಬೌಂಡ್ ಲೀಡ್ಸ್ ಅಂಡ್ ಗ್ರೋ ಎಕ್ಸಿಸ್ಟಿಂಗ್ ಅಕೌಂಟ್ಸ್. ಸೊ ಎಂತ ಅಂತ ಹೇಳಿದ್ರೆ, ಇವಾಗ ಯಾರ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ನಿಮ್ಗೆ ಇದು ಬರ್ತದೆ, ಅವ್ರ ಹತ್ರ ನೀವು ಕಾಲ್ ಮಾಡಿ ಮಾತಾಡಿ ಅದು ಸೇಲ್ಸ್ ಅನ್ನ ಕ್ಲೋಸ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ. ಡೆಲಿವರ್ ಎಕ್ಸೆಪ್ಷನಲ್ ಕ್ಲೈಂಟ್ಸ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಅವ್ರು ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗ ಕ್ಲೈಂಟ್ಸ್ ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದನ್ನ ರಿಸಾಲ್ವ್ ಮಾಡ್ಕೊಳ್ಳುವಂಥದ್ದು ನೀವು. ಓನ್ ಯುವರ್ ಪೈಪ್ಲೈನ್ ಅಂಡ್ ಡ್ರೈವ್ ರೆವೆನ್ಯೂ ಗೋಲ್ ಆಯ್ತಾ. ಅವರು ನಿಮ್ಗೆ ಒಂದು ಸೇಲ್ಸ್ ಟಾರ್ಗೆಟ್ ಕೊಡ್ತಾರೆ, ಅದನ್ನ ನೀವು ಅಚೀವ್ ಮಾಡುವಂಥದ್ದು ಇರ್ತದೆ. ಓಕೆ. ಸೊ ಯು ಥ್ರೈವ್ ಹಿಯರ್ ಇಫ್ ಯು 0 to 3 years B2B ಸೇಲ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಹಾಕಿದ್ದಾರೆ ನೋಡಿ, ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ. ಸೊ ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನೀವು ಒಂದ್ಸಲ ಇಲ್ಲಿ ಸೆಲೆಕ್ಟ್ ಆದ್ಮೇಲೆ ಕೆಲಸಕ್ಕೆ ನಿಮ್ಗೆ ಆಫರ್ ಲೆಟರ್ ಎಲ್ಲ ಸಿಗ್ತದಲ್ಲ, ಅದಾದ್ಮೇಲೆ ನಿಮ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದ್ಮೇಲೆ ಅವರು ನಿಮ್ಮನ್ನ ಇಲ್ಲಿ ಜಾಯಿನ್ ಮಾಡಿಸುವಂಥದ್ದು. ಫ್ಲೂಯೆಂಟ್ ಇನ್ ಇಂಗ್ಲಿಷ್ ಆಯ್ತಾ. ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರಬೇಕು ಈ ಕೆಲಸಕ್ಕೆ, ಇಲ್ಲ ಅಂತಂದ್ರೆ ಇದು ಕೆಲಸಕ್ಕೆ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಅದಾದ್ಮೇಲೆ ನೋ ಯು ವೇ ಅರೌಂಡ್ CRM ಟೂಲ್ಸ್ ಲೈಕ್ ಸೇಲ್ಸ್ ಫೋರ್ಸ್. ಓಕೆ. ಸ್ಟೇ ಪ್ರೋಆಕ್ಟಿವ್, ಗೋಲ್ ಓರಿಯೆಂಟೆಡ್ ಅಂಡ್ ಕಾಮ್ ಅಂಡರ್ ಪ್ರೆಷರ್. ಸೇಲ್ಸ್ ನಿಮ್ಗೆ ಗೊತ್ತಿರ್ಬೋದು, ಸೇಲ್ಸ್ ಇದ್ರಲ್ಲಿ ಕೆಲಸ ಮಾಡಿ. ಸೊ ನಿಮ್ಗೆ ನೀವು ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಹಣ ಸಿಗುವಂಥದ್ದು. ಸೊ ನೋಡಿ, ನಿಮ್ಗೆ ಮಂತ್ಲಿ ಸಂಬಳ ಬಂದ್ಬಿಟ್ಟು $700 ಇರ್ತದೆ. $700 ಆಯ್ತಾ. ಸಾರಿ, ರೂಪಾಯಿ ಅಂತ ಬಂತು. $700 ಮಂತ್ಲಿ ಸ್ಯಾಲ್ರಿ ಹೇಳ್ತಾ ಇರೋದು. ಸ್ಯಾಲ್ರಿ ಅವರು $700 ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮ್ದು ಇಂಡಿಯಾ ರುಪೀಸಲ್ಲಿ? 66,000 ನಿಮ್ಗೆ ಇಲ್ಲಿ ಮಂತ್ಲಿ ಸ್ಯಾಲ್ರಿ. ಅದ್ರೊಟ್ಟಿಗೆ ಸೇಲ್ಸ್ ಮಾಡ್ತೀರಲ್ವಾ, ಅದ್ರ ಕಮಿಷನ್ ಎಕ್ಸ್ಟ್ರಾ ಇರ್ತದೆ. ಓಕೆ. ಸೊ ಅದು ಎಷ್ಟು ಮಾಡ್ತೀರಾ ಅದ್ರ ನಿಮ್ಮ ಮೇಲೆ ಡಿಪೆಂಡ್. 10,000 ಮಾಡ್ತೀರಾ, 15,000 ಆ ಥರ ಕಮಿಷನ್ ಇರ್ಬೋದು. ಸೊ ನಾನು ಹೇಳ್ತಿರೋದು ಒಂದು 66,000 ತನಕ ನಿಮ್ಗೆ ಇಲ್ಲಿ ಸಂಬಳ ತಿಂಗ್ಳಿಗೆ ಅವರು ಕೊಡ್ತಾರೆ. ಒಳ್ಳೆ ಆಪರ್ಚುನಿಟಿ ಗೈಸ್, ಎಸ್ಪೆಷಲಿ ಫ್ರೆಶರ್ಸಿಗೆ 66,000 ಮನೆಯಲ್ಲೇ ಕುತ್ಕೊಂಡು ಅಂತ ಹೇಳಿದ್ರೆ ಬೆಸ್ಟ್ ಇದು ಆಪರ್ಚುನಿಟಿ. ಮತ್ತೆ ನೈಟ್ ಶಿಫ್ಟ್ ಅಲವೆನ್ಸ್, ಇವಾಗ ನೀವು ನೈಟ್ ಟೈಮು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಹಣ ಕೊಡ್ತಾರೆ. ಮತ್ತೆ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಓಕೆ. ಅದಾದ್ಮೇಲೆ ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇದ್ದಾರೆ. ರ್ಯಾಪಿಡ್ ಗ್ರೋತ್ ಆಪರ್ಚುನಿಟಿ ಇನ್ ಹೈ ಎನರ್ಜಿ ಸಪೋರ್ಟಿವ್ ಟೀಮ್. ಓಕೆ. ಸೊ ಗ್ರೋತ್ ಕೂಡ ಚೆನ್ನಾಗಿದೆ ಇಲ್ಲಿ. ಸೊ 1 year ವರ್ಕ್ ಆದ್ಮೇಲೆ ನಿಮ್ಗೆ ಜಾಸ್ತಿ ಸಂಬಳ ಇನ್ಕ್ರೀಸ್ ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ಓಕೆ. ಒಂದು ಒಳ್ಳೆ ನಂಗಿದು ಕಂಪನಿ ಅಂತ ಮುಂಚೆ ಕೂಡ ವರ್ಕ್ ಮಾಡಿದವರು ಇಲ್ಲಿ ಹೇಳ್ತಾ ಇದ್ರು. ಸೊ ಒಳ್ಳೆ ಕಂಪನಿ, ಈ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ. ಲೊಕೇಶನ್ ಮತ್ತೆ ಹವರ್ಸ್ ಇದು ಮನೆಯಲ್ಲೇ ಮಾಡುವಂತ ಕೆಲಸ ಪರ್ಮನೆಂಟ್ಲಿ ಆಯ್ತಾ. ಹೋಗ್ಲಿಕ್ಕೆ ಇಲ್ಲ, ನಿಮ್ಗೆ ಆಫೀಸ್ಗೆ ಹೋಗ್ಲಿಕ್ಕೇನೆ ಇಲ್ಲ, ಮನೆಯಲ್ಲೇ ಮಾಡುವಂಥದ್ದು. ಫಾರ್ಗೆಟ್ ದ ಕಮ್ಯೂಟ್, ಎಂಬ್ರೇಸ್ ದ ಕಂಫರ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಹೋಗ್ಲಿಕ್ಕೇನೆ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ನೀವು ಮಾಡುವಂಥದ್ದು ಕೆಲಸ. ಸೊ ನಮ್ದು ಟೈಮ್ ಬಂದ್ಬಿಟ್ಟು ಸಂಜೆ 6:30 ಬೆಳಿಗ್ಗೆ 3:00 ತನಕ ಕೆಲಸ. ಏನಕ್ಕಂತಂದ್ರೆ US ಶಿಫ್ಟ್ ಅಲ್ವಾ. ಸೊ US ಶಿಫ್ಟ್ ಅಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಆಗ್ಬೇಕು ನಿಮ್ಗೆ. ಸೊ ನೀವೆಲ್ಲೋ ಒಂದು ಮಾರ್ನಿಂಗ್ ಶಿಫ್ಟ್ ಎಲ್ಲೋ ಮಾಡ್ತಾ ಇದ್ರೆ ಸ್ವಲ್ಪ ಕೆಲಸ ಮಾಡ್ತೇವೆ 1-2-3 ಅವರ್ಸ್ ಅಂತ ಹೇಳಿದ್ರೆ, ನೀವು ನೈಟ್ ಶಿಫ್ಟ್ ಓಕೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಏನಕ್ಕಂತಂದ್ರೆ ಸಂಜೆ 6:30 ಮಧ್ಯರಾತ್ರಿ 3:00 ತನಕ ಕೆಲಸ ಇರ್ತದೆ ನಮ್ಗೆ ಈ ಇದರಲ್ಲಿ ಅಪ್ಲೈ ಮಾಡಿದ್ರೆ ಈ ಕಂಪನಿಗೆ. ಓಕೆ. ಇದು ಬೇಸಿಕಲಿ US ಶಿಫ್ಟ್. ಓಕೆ. ನಿಮ್ಗೆ ಇದೆಲ್ಲ ಓಕೆ ಅನ್ಸಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಿ. ಓಕೆ. ನಿಮ್ಮ ರೆಸ್ಯೂಮೆ ಮೇಲೇನೆ ಇದ್ರಲ್ಲಿ ಸೆಲೆಕ್ಟ್ ಆಗುವಂಥದ್ದು, ಇಲ್ಲ ಅಂತಂದ್ರೆ ಸೆಲೆಕ್ಟ್ ಆಗಲ್ಲ. ನೀವು ನಿಮ್ಮ ರೆಸ್ಯೂಮೆ ಮತ್ತೆ ಈ ಕೆಲಸ ಮ್ಯಾಚ್ ಆದ್ರೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಅವರು ತಕೊಂಡು ಹೋಗ್ತಾರೆ. ಓಕೆ. ಸೊ ನಿಮ್ದು ಫಸ್ಟ್ ನೇಮ್ ಇಲ್ಲಿ ಹಾಕಿ, ಲಾಸ್ಟ್ ನೇಮ್ ಹಾಕಿ, ನಿಮ್ದು ಮೇಲ್ ಅಡ್ರೆಸ್ ಹಾಕಿ, ಮತ್ತೆ ನಿಮ್ದು ಕಂಟ್ರಿ ಅದು ಭಾರತ, ನಾವಿವಾಗ ಅಪ್ಲೈ ಮಾಡೋದು ಭಾರತ ಅಲ್ವಾ. ಸೊ ಇಂಡಿಯಾ. ನೆಕ್ಸ್ಟ್ ಫೋನ್ ನಂಬರ್ ಹಾಕಿ, ನಿಮ್ದು ಇಲ್ಲಿ ರೆಸ್ಯೂಮ್ ಅಟ್ಯಾಚ್ ಮಾಡಿ, ಅದಾದ್ಮೇಲೆ ಕವರ್ ಲೆಟರ್ ಇದ್ರೆ ಸ್ಪೆಸಿಫೈ ಮಾಡಿ, ಮತ್ತೆ ಲಿಂಕ್ಡ್ ಇನ್ ಪ್ರೊಫೈಲ್ ಲಿಂಕ್ ಇದ್ರೆ ಹಾಕಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ಟಾರ್ ಇದ್ದದ್ದು ಕಂಪಲ್ಸರಿ ಗೈಸ್. ಹ್ಯಾವ್ ಯು ವರ್ಕ್ ಇನ್ ದ ನೈಟ್ ಶಿಫ್ಟ್ ಎನ್ವಿರಾನ್ಮೆಂಟ್ ರೋಲ್ ಬಿಫೋರ್ ಅಂತ ಹೇಳಿದ್ರೆ, ಎಲ್ಲಾದ್ರೂ ವರ್ಕ್ ಮಾಡಿದೆ ನೈಟ್, ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಆರ್ ಯು ಕರೆಂಟ್ ರಿಸೈಡಿಂಗ್ ಇನ್ ಎಸ್, ನೋ ಅಂತ ಹಾಕಿದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗಲ್ಲ. ಓಕೆ. ಇದು ಬೇಸಿಕಲಿ ನಿಮ್ಗೆ ಕೆಲಸ ಸಿಗುವಂಥದ್ದೇ ನಿಮ್ದು ರೆಸ್ಯೂಮೆ ಮೇಲೆನೆ ಆಯ್ತಾ. ರೆಸ್ಯೂಮೆ ನೋಡ್ತಾರೆ, ನಿಮ್ದು ಏನೋ ಮ್ಯಾಚ್ ಆದ್ರೆ
ಓಕೆ, ಇಂಟ್ರೆಸ್ಟ್ ನಿಮ್ಮದು ಲೈಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಇದು ಮ್ಯಾಚ್ ಆದರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡುವಂಥದ್ದು. ಬೇಸಿಕಾಗಿ ನಿಮ್ಮ ರೆಸ್ಯೂಮೇನೇ ಶಾರ್ಟ್ ಲಿಸ್ಟ್ ಆಗುವಂಥದ್ದು. ನಾನು ಅದು ನೀವು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೆಲೆಕ್ಟ್ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾರೆ, ನಿಮ್ಮದು ರೆಸ್ಯೂಮ್ ಏನು ಮಾಡ್ತೀರಾ, ಒಂದು ಕೆಲಸಕ್ಕೆ ಒಂದೇ ರೆಸ್ಯೂಮೇ ಇಟ್ಕೊತೀರಾ ಮತ್ತು ಎಲ್ಲದಕ್ಕೆ ಅಪ್ಲೈ ಮಾಡ್ತೀರಾ. ಹಾಗೆ ಮಾಡಿಬಿಡಿ, ಸೆಲೆಕ್ಟ್ ಆಗಲ್ಲ. ಸೊ ಇದರ ಅಕಾರ್ಡಿಂಗ್ ರೆಸ್ಯೂಮೆ ಮಾಡಿಕೊಂಡು ಅಪ್ಲೈ ಮಾಡಿ, ಆವಾಗ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ. ಓಕೆ, ಸೊ ಈ ಥರ ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿ. ಸೊ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ. ಸೊ ವಿ ಅಪ್ರಿಷಿಯೇಟ್ ಯು ರೀಚಿಂಗ್ ಔಟ್. ವಿ ಗೆಟ್ 100 ಆಫ್ ಅಪ್ಲಿಕೇಶನ್ a week, so we can't respond directly to each one, so we will be in touch shortly. If we believe you might be good fit ಆಯ್ತಾ, ನೀವು ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಮೇಲ್ ಮಾಡ್ತಾರೆ ಆಯ್ತಾ.